Hi, ನಮಸ್ಕಾರ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮಂಗಳವಾರದಿಂದ ಅಂದರೆ 10th ಇಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಸೊ ಅದಕ್ಕೆ ಅಪ್ಲಿಕೇಶನ್ ಏನೋ ಚೇಂಜಸ್ ಮಾಡಂಗಿದ್ರೆ ಮಾಡ್ಕೊಳ್ಳಿ ಅಂತ ಒಂದು ಅಪ್ಲಿಕೇಶನ್ ಎಡಿಟ್ ಲಿಂಕ್ ಎನೇಬಲ್ ಮಾಡಿದ್ದಾರೆ. ಓಕೆ, ಸೊ ಏನಾದರೂ ಅಪ್ಡೇಟ್ ಮಾಡೋಂಗಿದ್ರೆ ಅಪ್ಡೇಟ್ ಮಾಡ್ಕೊಬೋದು. ಓಕೆ, ಸೊ ನೋಡಿ ಇಲ್ಲಿ DCT 2025 ಟ್ಯಾಬಿಗೆ ಬಂದರೆ ಇಲ್ಲಿ ನಿಮಗೆ DCT 2025 ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಈ ಥರ ಮತ್ತೆ ಲಾಗಿನ್ ಕೇಳುತ್ತೆ. ಲಾಗಿನ್ ಕೇಳಿ ಏನೇನು ಡೀಟೇಲ್ಸ್ ಕೇಳುತ್ತೆ ಎಂಟ್ರಿ ಮಾಡಿ. ಮತ್ತು ಸೇಮ್ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಯಾವ ಥರ ಟ್ಯಾಬ್ಸ್ ಬಂದಿತ್ತು ಎಲ್ಲ ಬಂದಿರುತ್ತೆ. ಇವಾಗ ನೀವು ಕೇಳಬೇಕು ಸರ್, ಕೇಳ್ಬೋದು ಇವಾಗ ಸರ್, ಇವಾಗ ಕ್ಯಾಸ್ಟ್ ಕೋಟಾ, ಕನ್ನಡ ಮೀಡಿಯಮು, ರೂರಲ್ ಕೋಟಾ ಮತ್ತು ನೇಮ್ ಚೇಂಜಸ್ನ ಅಪ್ಲೋಡ್ ಮಾಡಬೇಕಾ, ಇಲ್ಲ ಇದನ್ನ ಅಪ್ಲೋಡ್ ಮಾಡ್ಬೋದು ಅಂತಂದರೆ ಚೆಕ್ ಮಾಡಿ ಲಾಗಿನ್ ಮಾಡಿ ಆಪ್ಷನ್ ಕೊಟ್ಟಿದ್ರೆ ಎಂಟ್ರಿ ಮಾಡಿ. ಓಕೆ, ಕೆಲವ್ರು ಹೇಳ್ತಾ ಇದ್ದಾರೆ ಸರ್ ಕ್ಯಾಸ್ಟ್ ಕೋಟಾ ಕ್ಲೇಮ್ ಆಗ್ತಾ ಇದೆ, ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಚೆಕ್ ಮಾಡಿ, ಅದಕ್ಕೆ ಲಾಗಿನ್ ಮಾಡಿ ಚೆಕ್ ಮಾಡಿ. ಸೇಮ್ ಕ್ರೆಡೆನ್ಷಿಯಲ್ಸ್, ಸೇಮ್ ಲಾಗಿನ್ ID ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು, ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡಿ, OTP ಬರುತ್ತೆ, OTP ಎಂಟ್ರಿ ಮಾಡಿದ್ರೆ ಲಾಗಿನ್ ಆಗುತ್ತೆ. ಜನರಲ್ ಡೀಟೇಲ್ಸಲ್ಲಿ ನೇಮು ಅವೆಲ್ಲ ಕರೆಕ್ಷನ್ ಆಗಲ್ಲ ಅನ್ಸುತ್ತೆ. ಫಾದರ್ ನೇಮ್, ಮದರ್ ನೇಮ್ ಇದ್ರೆ ಎಡಿಟ್ ಮಾಡ್ಕೊಬೋದು. ಮಾರ್ಕ್ಸ್ಗೆ ಇನ್ನೂ ಆಪ್ಷನ್ಸ್ ಕೊಟ್ಟಿಲ್ಲ. ಸುಮಾರು ಜನ ಮಾರ್ಕ್ಸ್ ಕೇಳ್ತಾ ಇದ್ದೀರಿ ಸರ್, ರ್ಯಾಂಕಿಂಗ್ ಹೆಂಗೆ ಕೊಡ್ತಾರೆ, ವೆರಿಫಿಕೇಶನ್ ಹೆಂಗೆ ಮಾಡ್ತಾರೆ ಅಂತ. ಸೊ ನನಗೂ ಏನೋ ಐಡಿಯಾ ಬರ್ತಾ ಇಲ್ಲ ಎಕ್ಸಾಕ್ಟ್ಲಿ ಏನು ಅಂತದಕ್ಕೆ ನಾನು ಏನು ಹೇಳೋಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಇವಾಗ ಇರೋದೇನು ಅಂತಂದರೆ ಎಡಿಟ್ ಲಿಂಕ್ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಎಡಿಟ್ ಲಿಂಕ್ ಇದೆ, ಲಾಗಿನ್ ಮಾಡಿ ಚೆಕ್ ಮಾಡಿ ಏನೇನು ಅಪ್ಡೇಟ್ ಮಾಡಬೇಕು ಚೆಕ್ ಮಾಡಿ. ಓಕೆ, ಇನ್ ಕೇಸ್ ನನ್ನ ಕನ್ನಡ ಮೀಡಿಯಂ ಮಿಸ್ ಆಗಿದ್ರೆ, ರೂರಲ್ ಕೋಟಾ ಮಿಸ್ ಆಗಿದ್ರೆ, ಅಥವಾ ಕ್ಯಾಸ್ಟ್ ಮಿಸ್ ಆಗಿದ್ರೆ, ಅಥವಾ ಇನ್ಕಮ್ ಮಿಸ್ ಆಗಿದ್ರೆ ಏನೇ ಚೆಕ್ ಮಾಡಿ. ಇನ್ ಕೇಸ್ ಏನಾದ್ರು ಆಪ್ಷನ್ ಇದ್ರೆ, ಎಡಿಟ್ ಮಾಡೋಕೆ ಆಪ್ಷನ್ ಇದ್ರೆ ಎಡಿಟ್ ಮಾಡ್ಕೊಳ್ಳಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನು ಲಾಗಿನ್ ಮಾಡಿ ಚೆಕ್ ಮಾಡ್ತೀರಾ ಅಲ್ಲಿ ಯಾವ್ದು ಆಪ್ಷನ್ ಕೊಟ್ಟಿರ್ತಾರೆ ಅದನ್ನು ಮಾತ್ರ ಎಡಿಟ್ ಮಾಡೋಕ್ಕಾಗೋದು. ಮತ್ತದಕ್ಕೆ ಮೆಸೇಜ್ ಮಾಡಬೇಡಿ ಸರ್ ಇದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ ಅಂತ. ಅವ್ರು ಯಾವ್ದು ಆಪ್ಷನ್ ಕೊಟ್ಟಿದ್ದಾರೋ ಅದನ್ನು ಮಾತ್ರ ಎಡಿಟ್ ಮಾಡೋಕ್ಕಾಗೋದು. ಓಕೆ, ಕೆಲವೊಂದು ನೇಮ್ ಕರೆಕ್ಷನ್ಸ್ ಇರುತ್ತೆ, ಅಂಥವು ಮಾತ್ರ ಎಡಿಟ್ ಮಾಡೋಕೆ ಆಪ್ಷನ್ ಕೊಟ್ಟಿರೋದು. ಸೊ ಸೆನ್ಸಿಬಲ್ ಆಗಿ ಅಪ್ಲೈ ಮಾಡಿ, ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಓಕೆ, ದಿಸ್ ದ ಒನ್ ಥಿಂಗ್ ಐ ನೀಡ್ ಟು ಟೆಲ್. ಇದು ಲಿಂಕ್ ಮತ್ತು ಇನ್ನೊಂದು ಪ್ರಶ್ನೆ ಲಾಸ್ಟಲ್ಲಿ ಕೇಳ್ತೀರಾ ಸರ್, ಈ ಲಿಂಕ್ ಎಷ್ಟು ದಿವಸ ಇರುತ್ತೆ ಅಂತ. ನೋಡಿ, ಅವ್ರು ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಅವಾಗಲೇ ಮಾಡಿಬಿಡಿ. ಓಕೆ, ಗೊತ್ತಿಲ್ಲ, ಒಂದು ಮಧ್ಯಾಹ್ನ ತೆಗಿಬೋದು, ಸಾಯಂಕಾಲ ತೆಗಿಬೋದು, ಈವ್ನಿಂಗ್ ತೆಗಿಬೋದು, ಇಲ್ಲ ನಾಳೆನೇ ತೆಗಿಬೋದು, ಇನ್ನೂ 2 ದಿವಸ ಆದ್ಮೇಲೆ ತೆಗಿಬೋದು, ಗೊತ್ತಿಲ್ಲ. ಸೊ ನಿಮ್ಗೆ ಯಾಕೆ ವೈ ವಾಂಟ್ ಟು ವೆಯ್ಟ್? ಕೊಟ್ಟಿದ್ದಾನ ಮಾಡ್ತಾ ಇರಬೇಕು. ಕೇಳಿ ಒಂದು ಅರ್ಥ ಮಾಡ್ಕೊಳ್ಳಿ, ಏನೇ ಎನೇಬಲ್ ಮಾಡ್ತಾರೋ ಸ್ವಲ್ಪ ಇಮಿಡಿಯೇಟ್ ಆಗಿ ಇನ್ಮೇಲೆ. ಓಕೆ, ಅಪ್ಲಿಕೇಶನ್ ಟೈಮ್ ಇರ್ತಾ ಇತ್ತು, ಬೇಡ ಅಂತ ನಾನೇ ಹೇಳಿದ್ದೆ. ಬಟ್ ಇನ್ಮೇಲೆ ಇಮಿಡಿಯೇಟ್ಲಿ ಆಲ್ಮೋಸ್ಟ್ ಮಾಡ್ತಾ ಹೋಗಿ, ಲೇಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಮತ್ತೆ ಇನ್ನು ಸಾಯಂಕಾಲ ಡಿಸೇಬಲ್ ಮಾಡ್ದೆ ಅಂದರೆ ಆಪ್ಷನ್ ಹೊಟ್ಟೋಗ್ಬಿಡುತ್ತೆ. ಓಕೆ, ಸೊ ಆಮೇಲೆ ಕಂಟಿನ್ಯೂಸ್ ಆಗಿ ನಾನು ಅಪ್ಡೇಟ್ ಕೊಡೋದು ಲೇಟ್ ಆದ್ರೂ ಇಲ್ಲಿ ಗ್ರೂಪಲ್ಲಿರಿ, ಎಲ್ಲ ಅಪ್ಡೇಟ್ಸು ಕೊಡ್ತೀನಿ ನಾನು ನಿಮಗೆ. ಇಲ್ಲಾಂದರೆ ಟ್ಯಾಬ್ ಬಂದು ಚೆಕ್ ಮಾಡ್ತಾ ಇರಿ, ಇಲ್ಲಿ ಆಪ್ಷನ್ಸ್ ಇರುತ್ತೆ, ಸ್ವಲ್ಪ ಸಿಗುತ್ತೆ. ಗ್ರೂಪಲ್ಲಿ ರಾತ್ರಿನೇ ಕೊಟ್ಟಿದ್ದೆ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹೊರಗಡೆ ಇದ್ದೆ. ಸೊ ಅದಕ್ಕೆ ಎಲ್ಲದಕ್ಕೂ ವಿಡಿಯೋಗೆ ವೆಯ್ಟ್ ಮಾಡೋಕೆ ಹೋಗ್ಬೇಡಿ, ಬಂದು ಚೆಕ್ ಮಾಡ್ತಾ ಇರಿ. ಡೀಟೇಲ್ಸು ವಿಡಿಯೋಸು ಮಾಡ್ತೀನಿ. ಓಕೆ, ನೋಡಿಕೊಂಡು ಮಾಡ್ತೀನಿ, ಥರ ನೋಡ್ಕೊಂಡು ಮಾಡ್ಬೋದು. ಸೊ ಸಣ್ಣ ಪುಟ್ಟ ಇರೋದು ನೀವು ಮಾಡ್ಕೊಬೇಕಾಗತ್ತೆ. ಡೋಂಟ್ ವೆಯ್ಟ್ ಫಾರ್ ದ ಡೀಟೇಲ್ಡ್ ವಿಡಿಯೋ. ಓಕೆ, ಸೊ ಲಾಗಿನ್ ಮಾಡಿ ಚೆಕ್ ಮಾಡಿ, ಏನಾದ್ರು ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡಿ, ಅಷ್ಟೇ ವಿಡಿಯೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಪರ್ಸನಲ್ ಗೈಡೆನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆಮೇಲೆ ಆಪ್ಷನ್ ಎಂಟ್ರಿ ಕಟ್ ಆಫ್ PDF ಇವಾಗ ಪ್ರೊವೈಡ್ ಮಾಡಲ್ಲ, ಲೇಟಾಗಿ ಪ್ರೊವೈಡ್ ಮಾಡ್ತೀನಿ. ಸೊ ಅದಕ್ಕೆ ವೆಯ್ಟ್ ಮಾಡಿ. ಈ ಥರ ಒಂದು PDF ಪ್ರೊವೈಡ್ ಮಾಡ್ತೀನಿ ನಿಮಗೆ. ಓಕೆ, ಸೊ ನೋಡಿ ಈ ಥರ ಒಂದು PDF ಪ್ರೊವೈಡ್ ಮಾಡ್ತೀನಿ ನಿಮಗೆ. ಸೊ ವೆಯ್ಟ್ ಮಾಡಿ, ಎಲ್ಲ ಅಪ್ಡೇಟ್ ಕೊಡ್ತೀನಿ. ಪರ್ಸನಲ್ ಗೈಡೆನ್ಸ್ ಬೇಕಾದ್ರೆ ಜಾಯ್ನ್ ಆಗ್ಬೋದು, ಪಿಂಗ್ ಮಾಡಿ, ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.